ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ದೇಶಕ್ಕೆ ಸಂದೇಶ ಸಾರಿದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ತತ್ವ ಆದರ್ಶವನ್ನು ಪಾಲಿಸಬೇಕೆಂದು ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ತಿಳಿಸಿದ್ದರು. ಶೇರ್ ಚಲನಚಿತ್ರದ ಹಾಡುಗಳು, ಟೀಸರ್ ಹಾಗೂ ಮೇಕಿಂಗ್ ವಿಡಿಯೋ ಬಿಡುಗಡೆ ಹವಮಲ್ಲಿನಾಥ ಸ್ವಾಮೀಜಿ ನೆರವೇರಿಸಿದ್ದರು. ಮಾಸಿಕ ವಚನ ಮಂಟಪ ಕಾರ್ಯಕ್ರಮದಲ್ಲಿ ವೀರಶೈವ ಪದ ಬಂದದ್ದು 14ನೇ ಶತಮಾನದಿಂದ. ಸಿದ್ದರಾಮ ಶರಣರು ಬೆಲ್ದಾಳ್. ಶಾಲೆಗಳಲ್ಲಿ ಶೌಚಾಲಯಗಳ ನಿರ್ಮಾಣ, ಸೋಲಾರ್ ಅಳವಡಿಕೆ, ವಿದ್ಯುತ್ ಅಳವಡಿಕೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ. ಪ್ರದೀಪ್ ಯನಗುಂದೆ. ಅಬಕಾರಿ ಸಚಿವರ ವಿರುದ್ಧ ದುರುದ್ದೇಶಿತ ಆರೋಪ, ವಿಶೇಷ ತನಿಖೆಗೆ ರಾಜು ಕಡ್ಯಾಳ್ ಒತ್ತಾಯ. ಸವಿಗಾನ ಸಂಗೀತ ಅಕಾಡೆಮಿ ಅಧ್ಯಕ್ಷೆ ಭಾನುಪ್ರಿಯಾ ಅರಳಿಯವರಿಗೆ ಕರ್ನಾಟಕ ಶಿಕ್ಷಕರ ಸಂಘಗಳ ಪರಿಷತ್ತು ಸನ್ಮಾನಿಸಿ ಗೌರವಿಸಿತು. ಸುದ್ದಿಯ ವಿವರಗಳು. ದೇಶಕ್ಕೆ ಸಂದೇಶ ಸಾರಿದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ತತ್ವ ಆದರ್ಶವನ್ನು ಪಾಲಿಸಬೇಕೆಂದು ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ತಿಳಿಸಿದ್ದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶರಣ ಚಳುವಳಿಯಲ್ಲಿ ಪಾಲ್ಗೊಂಡು ಸಾಮಾಜಿಕ ಪರಿವರ್ತನೆಗಾಗಿ ಬಸವಣ್ಣನವರ ಹೆಗಲಿಗೆ ಹೆಗಲಾಗಿ ನಿಂತವರಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರು ಪ್ರಮುಖರು. ತಮ್ಮ ನೇರ, ನಿಷ್ಠುರ, ತೀಕ್ಷ್ಣ ಬರಹಗಳ ಮೂಲಕ ವರ್ಣ ವ್ಯವಸ್ಥೆ, ಲಿಂಗ ತಾರತಮ್ಯ, ಅಸ್ಪೃಶ್ಯತೆ ಮುಂತಾದ ಸಾಮಾಜಿಕ ಅನಿಷ್ಟಗಳ ಬಗ್ಗೆ ನಿರಂತರ ಜಾಗೃತಿ ಮೂಡಿಸಿದ್ದರು. ನಿರ್ಮಲ ಭಕ್ತಿ, ನಿಸ್ವಾರ್ಥ ಸೇವೆಯೇ ಭಗವಂತನನ್ನ ಒಲಿಸಿಕೊಳ್ಳುವ ಮಾರ್ಗಗಳು ಒಳಗೊಂಡಿವೆ. ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಮಹತ್ವವನ್ನು ಸಾರಿದ ಮಹಾನ್ ಶರಣರಾದ ಅಂಬಿಗರ ಚೌಡಯ್ಯ ಅವರು 12ನೇ ಶತಮಾನದಲ್ಲೇ ಅಸ್ಪೃಶ್ಯತೆಯ ವಿರುದ್ಧ ಧೈರ್ಯವಾಗಿ ಹೋರಾಡಿ ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿದ್ದ ಅಂಕುಡೊಂಕುಗಳನ್ನು ತಿದ್ದುವ ಮಹತ್ವ ಕಾರ್ಯ ಮಾಡಿದ್ದರು ಎಂದು ಹೇಳಿದರು. ಸಾಹಿತಿಗಳಾದ ಮಾಣಿಕ್ ನೇಳಗಿ ಅವರು ತಮ್ಮ ವಿಶೇಷ ಉಪನ್ಯಾಸದಲ್ಲಿ ಶರಣ ಚಳವಳಿಯಲ್ಲಿ ಪಾಲ್ಗೊಂಡು ಸಾಮಾಜಿಕ ಪರಿವರ್ತನೆಗಾಗಿ ಬಸವಣ್ಣನವರ ಹೆಗಲಿಗೆ ಹೆಗಲಾಗಿ ನಿಂತವರಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರಿಗೆ ಸಲ್ಲುತ್ತದೆ. ತನ್ನ ಸಂಪತ್ತನ್ನು ದಾನವಾಗಿ ಕೊಟ್ಟಿದ್ದಾರೆ. 278 ವಚನಗಳು ರಚನೆ ಮಾಡಿದ್ದಾರೆ. ಆಚಾರ ವಿಚಾರಗಳು ಒಂದೇ ಆಗಿರಬೇಕು, ಆವಾಗ ಸ್ವಾರ್ಥಕತೆವಾಗುತ್ತದೆ. ಕಾಯಕದಲ್ಲಿ ಭಕ್ತಿವಂತಿಕೆಯಿಂದ ಇರಬೇಕು. ನಮ್ಮ ಸಮಾಜದವರು ಒಳ್ಳೆಯ ಸಂಸ್ಕಾರ, ಶಿಕ್ಷಣ ಬೆಳೆಸಿಕೊಳ್ಳಬೇಕು. ಅಂಬಿಗರ ಚೌಡಯ್ಯನವರ ತತ್ವ ಸಿದ್ಧಾಂತ ಆದರ್ಶವನ್ನು ಪಾಲಿಸಬೇಕಾಗಿದೆ. ಆರ್ಥಿಕವಾಗಿ ಸಬಲವಾಗಿರಬೇಕು. ದುಶ್ಚಟಗಳಿಗೆ ಬಲಿಯಾಗಬೇಡಿ. ಎಲ್ಲಿ ಭಾವೈಕ್ಯತೆ ಬೆಳೆಯುತ್ತದೆಯೋ ಅಲ್ಲಿ ನಾವು ಬೆಳೆಯುತ್ತಿದ್ದೇವೆ ಎಂದರು. ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, 12ನೇ ಶತಮಾನದಲ್ಲಿ ಹಾವೇರಿಯಿಂದ ಬಸವ ಕಲ್ಯಾಣಕ್ಕೆ ನಿಜಶರಣ ಅಂಬಿಗರ ಚೌಡಯ್ಯನವರ ಆಗಮಿಸಿದ್ದರು. ದೇಶ ಮೊದಲು ಆವಾಗ 770 ಶರಣರು ಇದ್ದರು. ಅದರಲ್ಲಿ ಶ್ರೇಷ್ಠ ಶರಣರೆಂದರೆ ಅದು ಅಂಬಿಗರ ಚೌಡಯ್ಯನವರು. ಇವರ ಕೆಲಸವೇ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರಿಸುವ ಕೆಲಸವೇ ಚೌಡಯ್ಯನವರದ್ದಾಗಿತ್ತು. ತಮ್ಮ ನೇರ, ನಿಷ್ಠುರ ಬರಹಗಳ ಮೂಲಕ ವರ್ಣ ವ್ಯವಸ್ಥೆ, ಒಳ್ಳೆಯ ಆದರ್ಶ ವ್ಯಕ್ತಿಯಾಗಿದ್ದರು. ಅಸ್ಪೃಶ್ಯತೆಯ ವಿರುದ್ಧ ಧೈರ್ಯವಾಗಿ ಹೋರಾಡಿದ್ದರು ಎಂದು ಹೇಳಿದ್ದರು. ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಕರಾಳೆ, ಟೋಕ್ರಿಕೋಳಿ ಸಮಾಜದ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಜಮದಾರ್, ಉಪಾಧ್ಯಕ್ಷ ಸುನೀಲ್ ಕಾಶಂಪುರ್, ನೌಕರರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಕರ್ಣೆ, ಅಂಬಿಗರ ಚೌಡಯ್ಯನವರ ಅಧ್ಯಕ್ಷ ಅಶೋಕ್ ಬಂಡೆ, ಸುನಿಲ್ ಭಾವಿಕಟ್ಟಿ, ಕನ್ನಡ ಜಾನಪದ ಸದಸ್ಯ ವಿಜಯಕುಮಾರ್ ಸೋನಾರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ನಡೆಯುತ್ತಿರುವಂತಹ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ಲಾಡಿ ಅವರು, ಮಾನ್ಯ ಶಾಸಕರು, ವಿಧಾನಸಭೆ ವೇದದಕ್ಷಿಣ ಇವರು. ವಿಠಲ್ ಹಿರಣ್ಣವರಿಗೆ, ಬಿ ನಾರಾಯಣ ಅನ್ನೋರಿಗೆ ಯಾಕೆ ಅನ್ನಿಸ್ತಾರ ಇನ್ನ ಸ್ವರ್ಗದರ ಅಂದ್ರೆ ಈ ಸಮಾಜ ಕಡೆಯಿಂದ ಸರ್ಟಿಫಿಕೇಟ್ ಕೊಡಿಸ್ಲಕ್ಕ ನೋಡ್ರಿ. ಯಾವ ಸಮಾಜದ್ದು ಯಾವುದು ಜನತೆ ಇರಲಿ, ಮಹಾಪುರುಷರು ಏನು ಸಂದೇಶ ಕೊಟ್ಟಿದ್ದಾರೆ ಅದು ಮುಖ್ಯ ಇದೆ. ನಾವು ಎಲ್ಲರೂ ಬರೇ ಆ ಜಯಂತಿ ದಿವಸನೇ ಅವರಿಗೆ ಸನ್ಮಾನ ಕೊಡೋದು, ಅವ್ರ ಬಗ್ಗೆ ಚಿಂತನೆ ಮಾಡೋದು, ಆಮೇಲೆ ಫುಲ್ ವರ್ಷ ಬಿಟ್ಬಿಡ್ತೇವೆ ಎಲ್ಲರೂ. ಇದು ಅವ್ರ ಬಗ್ಗೆ ರಿಯಲಿ ಅಭಿಮಾನಿ ಇದ್ರು, ರಿಯಲಿ ಭಕ್ತಿ ಇದ್ರು ದಿವಸ ಅವ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕು. ಅವ್ರು ಏನ್ ದಿಶಾ ಕೊಟ್ಟಿದ್ದಾರೆ, ಏನ್ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ ಅಂತ ನಾವು ದಿವಸ 1 ತಾಸು ಅರ್ಧ ತಾಸು ಅವ್ರ ಬಗ್ಗೆ ತಿಳಿದ್ರು ನಮ್ಮ ಜೀವನದಲ್ಲಿ ನಾವು ಒಳ್ಳೆ ಸ್ಥಾನದಲ್ಲಿ ಹೋಗ್ಬೋದು. ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಈ ಜಗತ್ತಿನಲ್ಲಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಇರ್ಬೋದು 100% ಅಂತ ನಾನು ಹೇಳ್ತೀನಿ. ಮತ್ತು ತಮಗೆ ಗೊತ್ತಿರ್ಬೋದು, ಬಸವಣ್ಣ ಜೊತೆಗೆ ಇದ್ದವರು ಮಹಾತ್ಮ ಪುರುಷರು. ಅವಾಗ ಶರಣು ಅವರು ವಚನ ಬರೆದಿ ಆ ಪೀರಿಯಡ್ನಲ್ಲಿ ಕೆಲಸ ಮಾಡಿ ಇವತ್ತ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೆ ಗೊತ್ತಿರ್ಬೋದು ಬಸವಣ್ಣ ಅವರು ಏನು ಹೇಳಿದ್ದಾರೆ, ವಚನದಲ್ಲಿ ಏನು ಹೇಳಿದ್ದಾರೆ, ಮಹಾಪುರುಷ ಅವರು ಏನು ಹೇಳಿದ್ದಾರೆ. ನಾವು ಯಾರು ಅದ್ರ ಬಗ್ಗೆ ಚಿಂತನೆ ಮತ್ತೆ ವಿಚಾರ 100% ಮಾಡೋರು ಹೊಂಟಿದ್ದಾರೆ. ಅಂತ ಒಂದು ಅಂಬಿಗರ ಚೌಡಯ್ಯನ ವಂಶಸ್ಥರು ನೀವು ನಾವೆಲ್ಲ. ಅಂಬಿಗರ ಚೌಡಯ್ಯ ಸಾಮಾನ್ಯ ವ್ಯಕ್ತಿ ಅಲ್ಲ. ಅಂಬಿಗರ ಚೌಡಯ್ಯ ನಂಬಿಗಸ್ತ, ನಿಷ್ಠುರವಾದಿ, ಸತ್ಯದ ಪರ ಹೋರಾಟ ಮಾಡತಕ್ಕಂಥ ವ್ಯಕ್ತಿ. ಎಲ್ಲಿ ಅನ್ಯಾಯ ಕಾಣ್ತದ ಅಲ್ಲಿ ಎದ್ದು ನಿಲ್ತಿದೆ. ಅಂಬಿಗರ ಚೌಡಯ್ಯನವರ ಹುಟ್ಟು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರದಲ್ಲಿ. ತಾಯಿ ಹೆಸರು ಪಂಪಾದೇವಿ. ನೋಡಿ, ಒಬ್ಬ ತಾಯಿ ಮಕ್ಕಳು ಹುಡ್ತಾವ 4-5, ಆದ್ರೆ ಒಂದೇ ಒಂದು ಮಗು ಆ ಮನೆತನದ, ಕುಲದ, ಆ ಜನಾಂಗದ, ಊರಿನ ಕೀರ್ತಿ ತರ್ತಾನ, ಆ ನಾಡಿನ ಕೀರ್ತಿ ತರ್ತಾನ. ಅಂತ ವ್ಯಕ್ತಿ ನಿಶ್ಚಯ ಅಂಬಿಗರ ಚೌಡಯ್ಯ. ಆಶೀರ್ವಾದ ಮಾಡಿದ್ಮೇಲೆ ಒಂದು ಅಂಬಿಗರ ಚೌಡಯ್ಯರದ ಬಗ್ಗೆ
ನಮ್ಮಲ್ಲಿ ಹೊನ್ನಡಿ ಅಂತ ಕೆರೆ ಅದ ನಮ್ಮ ಕ್ಷೇತ್ರದಾಗ. ನಾ ಮೊದಲು ಒಂದೊಂದು ಮಾತು ಕೊಟ್ಟಿದ್ದೆ, ಹೊನ್ನಡಿಯಲ್ಲಿ ಕೆರೆಯಲ್ಲಿ ಡೆವಲಪ್ಮೆಂಟ್ ಮಾಡಿ ನಡ್ಬರ್ಕೊಂದು ಅಂಬಿಗರ ಚೌಡಯ್ಯರದೊಂದು ಇದು ಮಾಡ್ತೀನಿ, ಮೂರ್ತಿ ಮಾಡಿಸ್ತೀನಿ ಅಂತ ನಾನು ಹೇಳಿದಾಗತ್ತೆ. ನಮ್ಮ ಎಲ್ಲ ರೀತಿ ನಮ್ಮ ಜಮಾದಾರ ಅಣ್ಣವ್ರು ಇದ್ರು ಅವತ್ತು, ನಮ್ಮ ರವಿ ಬಾಲ್ಯಬಾಯಿ ಎಲ್ಲ. ಅದಕ್ಕೆ ಆಲ್ರೆಡಿ ಒಂದು 20 ಲಕ್ಷ ರೂಪಾಯಿ ಅಪ್ರೂವ್ ಮಾಡಿಸಿದ್ದೀನಿ. ಆದಷ್ಟು ಬೇಗ ಕೆಲಸ ಪೂಜೆ ಮಾಡಿ ನಮ್ಮೆಲ್ಲ ಈ ಸಮಾಜದ ಎಲ್ಲ ಸಮಾಜ ಮುಖಂಡರಿಗೆ ಒಯ್ದು ಅದು ವಿಶಿಷ್ಟವಾಗಿ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಅಲ್ಲಿ ಮಾಡಬೇಕಂತ ನನ್ನ ಮನಸ್ಸಾಗಿತ್ತು. ನಾನು ಚುನಾವಣೆ ಪ್ರಚಾರ ಆದಾಗ ಅದನ್ನು ತಮ್ಮೆಲ್ಲ ರಾಷ್ಟ್ರಗಳನ್ನ ಅಪ್ರೂವ್ ಮಾಡಿಸಿರಿ. ಬೇರೆ ಬೇರೆ ಭವನ್ಗಳರ ಇಕ್ಕಿನಿ ಇಕ್ಕರದ ರಾಜಕೀಯ ಮಾತಾಡೋದಿಲ್ಲ ಆಗ್ತದೆ. ನಾ ಎಂದೂ ಸಮಾಜ ಕಾರ್ಯಕ್ರಮದಾಗ ರಾಜಕೀಯ ಮಾತನ್ನ ಎಂದೂ ಆಡ್ಲಕ್ಕೂ ಹೋಗಲ್ಲ. ಏನು ಸಮಾಜ ಬಗ್ಗೆ, ದೇವ್ರ ಬಗ್ಗೆ, ದಿಡ್ರ ಬಗ್ಗೆ ಮಾತಾಡಿ ಹೋಗ್ಬೇಕು. ಇದೊಂದು ಯಾಕಂದ್ರೆ ಈ ಚೌಡಯ್ಯ ಜೀವರದು ಮಾತಾಡೋದ ಅಂತ ಅದು ಮಾತಾಡ್ದ. ಅದಕ್ಕೆ ಅದನ್ನ ಎಲ್ಲರಿಗೂ ಕರ್ಕೊಂಡು ಹೋಗಿ ಇನ್ನೊಂದು 8 ದಿನದಲ್ಲಿ ನಮ್ಮ ಸೆಷನ್ ಆದ್ಮೇಲೆ ಹೋಗ್ತೀನಿ. ಇಲ್ಲಾಂದ್ರೆ ಒಂದು ಫಸ್ಟ್ ವೀಕ್ದಾಗ ಹೋಗಿ ಅದನ್ನು ಪೂಜೆ ಮಾಡಿ ಕೆಲಸ ಶುರು ಮಾಡಿ ಒಂದು ಒಳ್ಳೆ ಮಾದರಿ ಒಂದು ಅಂಬಿಗರ ಚೌಡಯ್ಯರದ ಒಂದು ಸ್ಮಾರಕ ಆ ಗ್ರಾಮದಲ್ಲಿ ನೀವು ಕೂಡ ನಾ ಅಷ್ಟಿಕ್ಕಿನಿ. ಮತ್ತು ನಾ ಬೇರೆ ಬೇರೆ ನಾ ಕೊಡ್ತೀನಿ, ನೀವು ಕೊಡ್ತೀನಿ ಎಂಬ ಸ್ಟೇಜ್ ಮೇಲೆ ನಮ್ಮ ಜಮಾದಾರ ಅಂತ ನಾನು ಕೊಡ್ತೀನಿ ಅಂತ. ಅದಕ್ಕೆ ನಾ ಬ್ಯಾಡ್ ಅಂಬಲ್ಲ. ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಲಾಗುತ್ತಿದೆ ಆಗಿದೆ. ಯಾಕಂದರೆ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಇದರದ ಒಂದು ಸಂಖ್ಯಾಬಲ ಕೂಡ ನಾವು ತೋರಿಸ್ಕೊಂಡೇನದಂದ್ರೆ ಇವತ್ತು ಬಹಳಷ್ಟು ಜನ ಬೀದರ್ ಜಿಲ್ಲೆಯಲ್ಲಿ ಅಂಬಿಗರ ಚೌಡಯ್ಯನ ಒಂದು ಜಾತ್ರೆ ಅಂತ ಅನಿಸ್ಕೊಂಡು ಅವರ ಒಂದು ಜಾತ್ರೆಗೆ ಎಷ್ಟಿ ಟೋಕರಿ ಕೋಳಿ ಸಮಾಜದ ಜನ ಬಹಳಷ್ಟು ಜನ ಶಕ್ತಿ ಮೀರಿ ಏನದಂತಂದ್ರೆ ಈ ವರ್ಷ ಬಂದಿದ್ದಾರೆ. ಈ ಒಂದು ಅಂಬಿಗರ ಚೌಡಯ್ಯನವರ ಜಾತ್ರೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಾಡಿನ ಹಿಡ್ಕೊಂಡೇನದಂದ್ರೆ ಪ್ರಸಿದ್ಧವಾದ ಇದು ಅಂಬಿಗರ ಚೌಡಯ್ಯನ ಜಾತ್ರೆ ಅಂತ ಕಸಿ ನಾವು ಹೇಳ್ಬೋದು. ಹಾಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಟ್ಟ ಕಡೆಯಾದ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ನಾವು ಈ ಜಾತ್ರೆಯನ್ನು ಆಚರಣೆ ಮಾಡಿದ್ದೇವೆ. ಈ ಒಂದು ಜಾತ್ರೆ ಪರೋತ್ಸವ ಏನದಂತಂದ್ರೆ ಬೀದರ್ ತುಂಬ ನಗರ ತುಂಬ ಈ ಒಂದು ಮೆರವಣಿಗೆಯನ್ನು ಮಾಡಿಕೊಂಡು ಇವತ್ತು ರಂಗಮಂದಿರದಲ್ಲಿ ಶೇರ್ ಕನ್ನಡ ಚಲನಚಿತ್ರದ ಹಾಡುಗಳು, ಟೀಸರ್ ಹಾಗೂ ಮೇಕಿಂಗ್ ವಿಡಿಯೋ ಬಿಡುಗಡೆ ಸಮಾರಂಭವನ್ನು ನಗರದ ನೆಹರು ಮೈದಾನದ ಸಮೀಪದಲ್ಲಿರುವ ಸಾಯಿಶಾಲೆ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಗ್ರೇಸ್ ಪದ್ಮಿನಿ ಸುಂದರರಾಜ್ ಅವರು ದೇವರ ಪ್ರಾರ್ಥನೆಯೊಂದಿಗೆ ಆರಂಭಿಸಿದ್ದರು. ನಂತರ ಹವ ಮಲ್ಲಿನಾಥ ಸ್ವಾಮೀಜಿ ಅವರು ದೀಪ ಬೆಳಗಿಸುವ ಮೂಲಕ ಸಮಾರಂಭಕ್ಕೆ ಅಧಿಕೃತ ಚಾಲನೆ ನೀಡಿದ್ದರು. ಈ ಸಂದರ್ಭದಲ್ಲಿ ಶೇ ಚಿತ್ರದ ಗಿಲ್ಲಿ ಗೌರವ ಹಾಡುಗಳನ್ನು ಬಿಡುಗಡೆಯನ್ನು ಪೂಜ್ಯ ಹವ ಮಲ್ಲಿನಾಥ ಸ್ವಾಮೀಜಿ ನೆರವೇರಿಸಿದ್ದರು. ಚಿತ್ರದ ಆಕರ್ಷಕ ನೃತ್ಯ ಗೀತೆಯನ್ನು ಖ್ಯಾತ ನಟಿ ನಮ್ರತಾ ಮಲ್ನಾ ಅವರು ಬಿಡುಗಡೆಗೊಳಿಸಿದ್ದರು. ಚಿತ್ರದ ಮೇಕಿಂಗ್ ವಿಡಿಯೋವನ್ನು ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಅವರು ಬಿಡುಗಡೆ ಮಾಡಿದ್ದರು. ಚಿತ್ರದ ಟೀಸರ್ ಅನ್ನು ಖ್ಯಾತ ನಟಿಯರಾದ ತನಿಷಾ ಕುಪ್ಪಂಡ ಹಾಗೂ ನಮ್ರತಾ ಮಲ್ನಾಡ್ ಬಿಡುಗಡೆಗೊಳಿಸಿದ್ದರು. ಚಿತ್ರದ ಟೈಟಲ್ ಸಾಂಗ್ ಅನ್ನು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಹಾಗೂ ಅವರ ಧರ್ಮಪತ್ನಿ ಶೈನಿ ಗುಂಟಿ ಅವರು ಬಿಡುಗಡೆ ಮಾಡಿದ್ದರು. ಕಾರ್ಯಕ್ರಮದಲ್ಲಿ ಚಿತ್ರದ ನಾಯಕ ನಟ ಕಿರಣ್ ರಾಜ್ ಹಾಗೂ ನಾಯಕ ನಟಿ ಸುರೇಖಾ, ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮೀಜಿ, ಕ್ರೈಸ್ತ ಧರ್ಮಗುರುಗಳು ಹಾಗೂ ಶೇ ಚಿತ್ರದ ಸಂಪೂರ್ಣ ತಂಡ, ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಹಾರೂರ್ಕೇರಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ, ಬಸವರಾಜ್ ಹಾರೂರ್ಕೇರಿ, ಅನಿಲ್ ಬೆಲ್ದಾರ್, ಶಾಂತಲಿಂಗ ಸಾವಳಗಿ, ರಾಜು ಕಡ್ಯಾಳ್, ಎಚ್.ಎಸ್. ಮಾರ್ಟಿನ್, ಖಳನಾಯ ಕ್ರಿಸ್, ಗುಂಡೂರೆಡ್ಡಿ ಸೇರಿದಂತೆ ಗಣ್ಯ ವ್ಯಕ್ತಿಗಳು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಸಾವಿರಾರು ಪ್ರೇಕ್ಷಕರು, ಚಲನಚಿತ್ರ ಪ್ರೇಮಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಚಿತ್ರನಟಿ ಅನುಪಮಾ ಭಟ್ ಅವರು ನಡೆಸಿಕೊಟ್ಟರು. ಶೇ ಚಲನಚಿತ್ರದ ನಿರ್ಮಾಪಕ ಡಾಕ್ಟರ್ ಸುದರ್ಶನ್ ಸುಂದರರಾಜ್ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಈ ಮಾಹಿತಿಯನ್ನ ನೀಡಿ ಚಿತ್ರವು ಶೀಘ್ರದಲ್ಲಿ ತೆರೆ ಕಾಣಲಿದೆ ಎಂದು ತಿಳಿಸಿದ್ದರು. ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಎಲ್ಲರೂ ಸಂತೋಷದಿಂದ ಈ ಒಂದು ಸ್ಥಳಕ್ಕೆ ಬಂದು ಸೇರಿದ್ದೇವೆ. ಬಂದಂಥ ಪ್ರತಿಯೊಬ್ಬರು ಸಂತೋಷವಾಗಿ ಬಂದು ಕುಳಿತು ನೋಡಿ ಸಂತೋಷವಾಗಿ ಮನೆಗೆ ಹೋಗಬೇಕೆಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಮತ್ತು ಎಲ್ಲಿ ನಿಂತಿರ್ತಕ್ಕಂಥ ಎಲ್ಲರೂ ಸ್ತೋತ್ರವಾಗಲಿ ಸ್ವಾಮಿ. ನೀನು ನಮಗಾಗಿ ಹುಟ್ಟಿದ್ದಿ, ನಮಗಾಗಿ ತಂದಿದ್ದಿ, ನಮಗಾಗಿ ಪುನರುತ್ಥಾನ ಹೊಂದಿ ನಮಗಾಗಿ
ಎಲ್ಲಿ ಇಬ್ಬರು ಮೂವರು ಸೇರಿ ನನ್ನನ್ನು ಯಾರು ಆರಾಧಿಸುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಅಂತ ಇಲ್ಲಿ ಹೇಳಿದ್ದೆ. ಇಲ್ಲಿ ಇಷ್ಟರಿಂದ ಮಕ್ಕಳು ಎಲ್ಲರೂ ಸೇರಿ ಪ್ರಯಾಸ ಪಡುತ್ತಿರುವಾಗ ಅವರ ಕಷ್ಟಕ್ಕೆ ನೀನು ಹಣವನ್ನು ಕೊಟ್ಟಿದ್ದಿ ಎಂದು ನಾವುತಕ್ಕಂಥ ಎಲ್ಲ ಗಣ್ಯ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯವನ್ನು ಕ್ಷೇಮವನ್ನು ನಮ್ಮ ನಗರಸಭೆಯ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್ ಅವರಿಗೂ ಕೂಡ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಶೇರ್ ಮೂವಿಯ ಡೈರೆಕ್ಟರ್ ಆದಂತ ಪ್ರಸಿದ್ಧಿ ಸರ್ ಅವರು ಬೆಂಗಳೂರವರಿಗೂ ಕೂಡ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಶೇರ್ ಚಿತ್ರಕ್ಕೆ ಇವತ್ತು ಕಾರ್ಯಕ್ರಮವನ್ನ ನಾವು ನೀವೆಲ್ಲರೂ ಭರ್ಜರಿಯಾಗಿ ಯಶಸ್ವಿಗೊಳಿಸೋದಕ್ಕೆ ಡಾನ್ಸ್ ಅಕಾಡೆಮಿ ವತಿಯಿಂದ ಒಂದು ಪ್ರಾರ್ಥನಾ ನೃತ್ಯ ಮಕ್ಕಳಿಂದ ಈಗ ವೇದಿಕೆಯಲ್ಲಿ ನಮ್ಮ ಅತಿಥಿಗಳ ಮಾತುಗಳನ್ನ ಕೇಳುವಂತಹ ಸಮಯ. ಮೊಟ್ಟ ಮೊದಲನೇದಾಗಿ ಜನರ ಪ್ರೀತಿಯ ನಾಯಕ, ಜನಸೇವೆ ನನ್ನ ನಿಜವಾದ ಗುರಿ. ಅದು ಚಿತ್ರರಂಗದಲ್ಲಿ ಒಂದು ಫಿಲಿಂ ಪ್ರೊಡ್ಯೂಸ್ ಮಾಡಿ ಅದು ಶೇರ್ ಅಂತೇಳಿ ನಮ್ಮ ಬೀದರ್ ಡೈಲಾಗೇ ಇದೆ, ತೂ ಕ್ಯಾ ಶೇರ್ ಹೈ ಕ್ಯಾ ಶೇರ್ ಬೊಬ್ಬರ ಅಂತ ಕೇಳ್ತಾವೆ. ಅಂತ ಒಂದು ಫಿಲಿಂ ಪ್ರೊಡ್ಯೂಸ್ ಮಾಡಿದಂಥ ನಮ್ಮ ಸುದರ್ಶನ್ ಅವ್ರಿಗೆ ನಾನು ಮೊಟ್ಟ ಮೊದಲು ನನ್ನ ಪರವಾಗಿ ಭಾರಿ ಭಾರಿ ಫೇಮಸ್ ಆಗ್ಬೇಕಾಯ್ತಂದ್ರೆ 3 ಕೆಜಿ. ಮೊದಲನೇದು ಫಿಲಿಂ ಆಕ್ಟರು. ಈಗ ಇವರೆಲ್ಲರೂ ಇಲ್ಲಿ ಕುಂತಾರೆ, ಕಿರಣ್ ರಾಜ್ ಅವರೆಲ್ಲವರು. ಈಗ ನಾಳೆಗೆ ಇದು ಫಿಲಿಂ ಹಿಟ್ ಆಯಿತು ಅಂದ್ರೆ ಮರುದಿನ ಹಿಡ್ದೆ ಇವ್ರದ್ದು ಗುಣಗಾನ ಶುರು ಆಯ್ತು. ಅಂದ್ರ ಇದೊಂದು ಕ್ಷೇತ್ರ ಹೆಂಗದ ಅಂತಂದ್ರೆ ಒಂದು ಶೈನ್ ಆಗ್ಲಕ್ಕೆ ಒಂದೇ ದಿನ ಸಾಕು. ಅದ್ರ ಬಾದು ಲೀಡರ್ಗಳು ನಿನ್ನಿಂತರ ಏನಿದ್ದಲ್ಲಿ ಇವತ್ತು ಯಾವ್ದಾರ ಒಂದು ಎಲೆಕ್ಷನ್ ಹಿಟ್ ಆದ ಅಂದ್ರೆ ಮರದಿಂದ ಹಿಡಿದು ಮತ್ತೆ ಫೇಮಸ್. ಒಟ್ಟು ಸೇರಿಸಿದ ನಿರ್ಮಾಪಕ ಸುದರ್ಶನ್ ಸುಂದರರಾಜ್ ಸರ್ ಅವರು, ಕ್ರಿಸ್ ಅವರ ಅಭಿಮಾನಿಗಳು ಅವ್ರು ನಿಜವಾಗ್ಲೂ ಹಿಂದೆನೇ ಇರ್ತೀನಿ ಅಂದ್ರು, ಬಟ್ ಇದು ನನ್ನ ಒತ್ತಾಯದ ಮೇರೆಗೆ ಮುಂದೆ ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ದಯವಿಟ್ಟು ಕಲಾವಿದರು ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಈಗ ನಮ್ಮ ಅತಿಥಿಗಳು, ವೇದಿಕೆ ಮೇಲಿರುವಂತಹ ಅತಿಥಿಗಳಿಗೆ ಒಂದೇ ಸಲ ಗೌರವ ಸನ್ಮಾನವನ್ನ ಇಡೀ ಚಿತ್ರತಂಡದ ವತಿಯಿಂದ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಒಂದು ಫ್ರೇಮ್ ಅಲ್ಲಿ ಫೋಟೋ ಬರಲಿ ಅಂತ ದಯವಿಟ್ಟು. ಆಯ್ತಾ? ರೀತಿಯ ಸನ್ಮಾನವನ್ನ ಪ್ರಾರಂಭ ಮಾಡೋಣ. ಖಂಡಿತ ಹೇಳ್ತಾ ಇದ್ರೆ ಸನ್ಮಾನ ಎಲ್ಲ ಮಾಡಿ ಸಮಯವನ್ನ ಇದು ಮಾಡೋದು ಬೇಡ, ನಿಮ್ಮ ಪ್ರೀತಿ ಸಾಕು ಅನ್ನೋ ಮಾತು ಹೇಳ್ತಾ ಇದ್ರೆ. ಆದ್ರೂ ಕೂಡ ಪೂಜ್ಯರಿಗೆ ಗೌರವ ಸನ್ಮಾನ, ಅದೇ ರೀತಿಯಾಗಿ ಬಂಡೆಪ್ಪ ಕಾಶಂಪುರ್ ಸರಿಗೂ ಕೂಡ ನಮ್ಮ ಸೈಲೆಂಟ್ ಆಗಿದ್ದಾರೆ. ಅಂದ್ರೆ ಅಲ್ಲಿ ಹೇಗೆ ನಮ್ಮ ವಿಲನ್ ತರ ಕಾಣಿಸ್ತಿಲ್ವೋ, ಬಟ್ ಸಿನಿಮಾದಲ್ಲಿ ಯಾವ ಖತರ್ನಾಕ ಕಾಣಿಸ್ತಿದಾರೋ ಅದೇ ರೀತಿ ನಿರ್ಮಾಪಕರು ಸೈಲೆಂಟ್ ಆಗಿ ಪ್ರೀತಿಯಿಂದ ಕೆಲಸ ಮಾಡುವಂತ ಒಳ್ಳೆ ಮನಸ್ಸಿನ ಈ ಬೀದರ್ನ ಶೇರ್ಗೆ ಬರಲಿ ಜೋರಾದ ಚಪ್ಪಾಳೆ ಸುದರ್ಶನ್ ಸರ್ಗೆ. ಆಕ್ಚುಲಿ ಸುದರ್ಶನ್ ಬೀದರ್ ನಾ ಫಸ್ಟ್ ಟೈಮ್ ಈ ಸ್ಟೇಜ್ನಾಗ ದೊಡ್ಡ ಸ್ಟೇಜ್ ಮೇಲೆ ನಿಂತು ಮಾತಾಡತ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ಬಂದಿದ್ದ ಕಡೆದು. ಇದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೆವು ಯಾಕಂದ್ರೆ ನೀವು ಆಲ್ರೆಡಿ ನೋಡಿರ್ಬೋದು ಬೀದರ್ದಾಗ ಎಲ್ಲ ಕಡೆ ಬ್ಯಾನರ್ ಬಿದ್ದಾವ ಶೇರ್ ಮೂವಿದು. ಹೂನ ಇಲ್ಲ ಎಲ್ಲರೂ ಮಾತಾಡ್ರಿ. ಸೊ ಅದಕ್ಕೆ ಇವತ್ತು ನಮ್ಮದು ಆಡಿಯೋ ಲಾಂಚ್ ಅದ. ಸೊ ಎಲ್ಲರೂ ನೋಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಎಲ್ಲೆಲ್ಲಿಂದನೋ ಎದ್ದು ಬಂದನಲ್ಲ ಕಣಲ್ಲಿ, ಇದ್ದಲ್ಲೆಲ್ಲ ಗೆದ್ದು ಬಂದವನು. ಸಹಕಾರವನ್ನ, ಪ್ರೋತ್ಸಾಹವನ್ನ ಈ ಚಿತ್ರತಂಡಕ್ಕೆ ನೀಡ್ತಾ ಇರೋದಕ್ಕೆ ಪ್ರದೀಪ್ ಕುಂಟಿ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಬೀದರ್. ಹಾಗೂ ಶೈನಿ ಮ್ಯಾಮ್ಗೂ ಕೂಡ ಪ್ರೀತಿಯಿಂದ ಹುಗುಚನ್ನ ನೀಡಿದ್ದಾರೆ. ಇವರಿಬ್ಬರ ಪ್ರೀತಿಯ ಶುಭ. ಎಲ್ಲ ಕಡೆಯಿಂದ ಕಲಾಕಾರರನ್ನು ಕರೆದು ಇಲ್ಲಿ ನೀವು ಇನಾಗ್ರೇಷನ್ ಮಾಡಿಸ್ತಾ ಇರೋದು ನಿಜವಾಗ್ಲೂ ಬೀದರ್ಗೆ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಹೀರೋ ಅವ್ರಿಗೂ ಆ್ಯಂಡ್ ಮಿಕ್ಕಿದ ಆ್ಯಕ್ಟರ್ಸ್ಗೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ತಿಳಿಸ್ತಾ, ನಿಮ್ಮ ಮೂವಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುತ್ತಿದೆ ಅಂತ ನಂಬ್ತಾ ಇದ್ದೇನೆ ಅಂತ ಹೇಳುತ್ತಾ
ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್ ಟು ಎವ್ರಿಬಡಿ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿ ವೀರಶೈವ ಪದ ಬಂದದ್ದು 14ನೇ ಶತಮಾನದಿಂದ 12ನೇ ಶತಮಾನದಲ್ಲಿ ಇದ್ದದ್ದು ಬರೀ ಲಿಂಗಾಯತ ಅಥವಾ ಲಿಂಗವಂತ ಎಂದು ಕೌಠಬಿ ಬಸವ ಯೋಗಾಶ್ರಮದ ಸಿದ್ದರಾಮ ಶರಣರು ಬೆಲ್ದಾಳ್ ಹೇಳಿದ್ದರು. ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ವತಿಯಿಂದ ನಗರದ ಗಾಂಧಿ ಕಂಚನ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದ ಮಾಸಿಕ ವಚನ ಮಂಟಪ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಹಾಗೂ ಮಹಾಜ್ಞಾನಿ ಮಹಾಪ್ರಕಾಶ ಬಸವಣ್ಣ ಧರ್ಮವಯ್ಯ ಚಿಂತನೆ ಕಾರ್ಯಕ್ರಮದಡಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದ್ದರು. ಈ ಕುರಿತು ಯಾರೊಂದಿಗೂ ದಾಖಲೆಗಳೊಂದಿಗೆ ಚರ್ಚೆಗೆ ಸಿದ್ಧನಿದ್ದೇನೆ. ನನ್ನ ಸತ್ಯ ಶರಣರು ಸತ್ಯ ಶೋಧಕ ಕೃತಿಯಲ್ಲಿ ವೀರಶೈವ ಹಾಗೂ ಲಿಂಗಾಯತದ ಬಗ್ಗೆ ವಿವರಿಸಿದ್ದೇನೆ ಎಂದು ತಿಳಿಸಿದ್ದರು. ಉದ್ಘಾಟನೆ ನೆರವೇರಿಸಿದ ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಮಾತನಾಡಿ, ವಚನ ಸಾಹಿತ್ಯ ಆಡುಭಾಷೆ ಜನಪದ ಭಾಷೆಯಲ್ಲಿ ಇರುವ ವಿಶಿಷ್ಟ ಸಾಹಿತ್ಯವಾಗಿದೆ. ಇದು ಕಾರಣಕ್ಕೆ ಶರಣರ ವಚನಗಳಿಂದ 12ನೇ ಶತಮಾನದಲ್ಲಿ ಬಹಳ ದೊಡ್ಡ ಬದಲಾವಣೆ ತರಲು ಸಾಧ್ಯವಾಯಿತು ಎಂದು ಹೇಳಿದರು. ಬಸವರಾಜ ಸನೂರ್ ಅವರು ವಚನ ಮಂಟಪದ ಮೂಲಕ ಶರಣರ ಕುರಿತು ಚಿಂತನ ಮಂಥನ ನಡೆಸುತ್ತಿರುವುದು ಉತ್ತಮ ಬೆಳವಣಿಗೆ. ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಬೇಕೆಂದು ತಿಳಿಸಿದ್ದರು. ಅಧ್ಯಕ್ಷತೆ ವಹಿಸಿದ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ ಸನ್ನೂರ್ ಮಾತನಾಡಿ, ಬಸವಣ್ಣನವರ ಕಾರ್ಯವನ್ನು ಎಲ್ಲರೂ ಒಗ್ಗಟ್ಟು ಹಾಗೂ ಸ್ವಚ್ಛ ಮನಸ್ಸಿನಿಂದ ಮಾಡೋಣ ಎಂದು ಹೇಳಿದ್ದರು. ಜಾಗತಿಕ ಲಿಂಗಾಯತ ಮಹಾಸಭಾ 5 ವರ್ಷಗಳಿಂದ ಜಿಲ್ಲೆಯಲ್ಲಿ ಬಸವ ತತ್ವದ ಕಾರ್ಯಗಳಲ್ಲಿ ನಿರಂತರವಾಗಿದೆ. 2023ರಲ್ಲಿ ಬಸವ ಕಲ್ಯಾಣದಲ್ಲಿ ರಾಷ್ಟ್ರೀಯ ಲಿಂಗಾಯತ ಪ್ರಥಮ ಮಹಾ ಅಧಿವೇಶನ, 2025ರಲ್ಲಿ ಬೀದರ್ನಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದೆ. ಬರುವ ದಿನಗಳಲ್ಲಿ ಇನ್ನೂ ಅನೇಕ ಸಂಘಟನಾತ್ಮಕ ಚಟುವಟಿಕೆಗಳನ್ನು ಕೈಗೊಳ್ಳುವ ಉದ್ದೇಶ ಹೊಂದಿದೆ ಎಂದು ತಿಳಿಸಿದ್ದರು. ಮಹಾಜ್ಞಾನ ಮಹಾಪ್ರಕಾಶ ಬಸವಣ್ಣ ಧರ್ಮವಯ್ಯ ಹಾಗೂ ಶಿವಯೋಗಿ ಸಿದ್ದರಾಮೇಶ್ವರ ಕುರಿತು ಶಿಕ್ಷಕ ಶಿವಲಿಂಗ ಹೇಡೆ ವಿಶೇಷ ಉಪನ್ಯಾಸ ನೀಡಿದ್ದರು. ಮಾಜಿ ಸಚಿವರಾದ ಶಾಮನೂರು ಶಿವಶಂಕರಪ್ಪ, ಭೀಮಣ್ಣ ಖಂಡ್ರೆ ಹಾಗೂ ಪತ್ರಕರ್ತ ನಾಗಶೆಟ್ಟಿ ಧರಂಪುರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. 2 ನಿಮಿಷಗಳ ಮೌನ ಆಚರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಕಲಬುರಗಿ ವಲಯ ಸಂಚಾಲಕ ಕುಶಲರಾವ್ ಪಾಟೀಲ್ ಗಾದ್ಗಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತದ ನಿರ್ದೇಶಕ ರಾಜ್ಕುಮಾರ್ ತರಿ, ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕ ಮಂಡಳಿ ಸದಸ್ಯ ಬಸವರಾಜ ಭಟ್ಮುರ್ಗೆ ಹಾಗೂ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೇಂದ್ರದ ಕಾರ್ಯಕಾರಿ ಸಮಿತಿ ಸದಸ್ಯ ಮಹೇಶ್ ಗಾಳೆ ಅವರನ್ನು ಸನ್ಮಾನಿಸಲಾಯಿತು. ಮಹಾಸಭಾ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಜೊನ್ಕೆರೆ ಅವರು ಸೆಪ್ಟೆಂಬರ್ 3ರಂದು ಬೀದರ್ನಲ್ಲಿ ನಡೆದ ಬಸವ ಸಂಸ್ಕೃತಿ ಅಭಿಯಾನದ ಲೆಕ್ಕಪತ್ರ ಮಂಡಿಸಿದ್ದರು. ಮನ್ನಾಖೇಳಿಯ ಮಾತೆ ಮೈತ್ರಾದೇವಿ ದಿವ್ಯ ಸಮ್ಮುಖ ವಹಿಸಿದ್ದರು. ಕೆಆರ್ಇ ಸಂಸ್ಥೆಯ ಕಾರ್ಯದರ್ಶಿ ಸತೀಶ್ ಪಾಟೀಲ್, ಜಾಗತಿಕ ಲಿಂಗಾಯತ ಮಹಾಸಭಾದ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರಭುಲಿಂಗ್ ಮಹಾಗಾಂವ್ಕರ್, ಪ್ರಧಾನ ಕಾರ್ಯದರ್ಶಿ ಆರ್ಜಿ ಶೆಟ್ಕರ್, ರಾಷ್ಟ್ರೀಯ ಬಸವದಳದ ಕೊಳಾರ್ಕೆ ಗ್ರಾಮ ಘಟಕದ ಅಧ್ಯಕ್ಷ ಅಶೋಕ್ ಶಂಭು ಮತ್ತಿತರರು ಇದ್ದರು. ಉದ್ಯಮಿ ಕಂಟೆಪ್ಪ ಗಂದಿಗುಡಿ ವಚನ ಗಾಯನ ನಡೆಸಿಕೊಟ್ಟಿದ್ದರು. ದಿ ಗ್ರೇನೈನ್ ಸೀಡ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ನಾಗಶೆಟ್ಟೆಪ್ಪ ದಾಡ್ಗಿ ದಾಸೋಹ ಸೇವೆಗೈದರು. ಅನುದಾನಿತ ಪದವಿ ಪೂರ್ವ ಕಾಲೇಜು ನೌಕರರ ಸಂಘದ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಕೆ ಪಾಟೀಲ್ ಸ್ವಾಗತಿಸಿದ್ದರು. ಮಹಾಸಭಾ ಜಿಲ್ಲಾ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಜಯದೇವಿ ಯದ್ಲಾಪುರೆ ನಿರೂಪಿಸಿದರು. ರಾಷ್ಟ್ರೀಯ ಬಸವ ದಳದ ಕೊಳಾರ್ಕೆ ಘಟಕದ ಪ್ರಧಾನ ಕಾರ್ಯದರ್ಶಿ ರವಿ ಪಾಂಪಡೆ ವಂದಿಸಿದ್ದರು. ವಿಶ್ವಗುರು ಬಸವೇಶ್ವರ ಸಕಲ ಶರಣ ಬಸವಾದಿ ಶರಣರ ಹಿಂದೂ ಸಮಾವೇಶ ತಳವಿಲ್ಲ ಏನು ಕೊಡೋದು ಇಲ್ಲ. ಏನಪ್ಪ ಆ ಮನೆ ಕಟ್ಟಬೇಕಾದ್ರೆ ಭದ್ರ ಬುನಾದಿ ಬೇಕಲ್ರಿಪ್ಪ. ಬುನಾದಿ ಇಲ್ಲಂಗೆ ಮನೆ ಕಟ್ಟದಂಗಿಲ್ಲ. ಇವುಗಳ ಕುರಿತು ಪ್ರಶ್ನೆ ಕೇಳಬೇಕ್ರಿ. ಇಂಥವೆಲ್ಲ ಅನೇಕ ಮತ್ತು ಈ ಕೃತಿ ಒಳಗೆ ಏನಿದೆ, ಹೌದು ಭಾಳ ಪ್ರಸಿದ್ಧ ಕೃತಿ ಇದು. ನಮ್ಮ ಬೀದರ್ ಜಿಲ್ಲೆದಾಗ ಅಷ್ಟು ಜನರ ಕೈಯಾಗ ನೀವು ತೊಗೊಂಡಿಲ್ಲ. ಆ ಒಬ್ಬರು 100 ಪ್ರತಿ ತೊಗೊಂಡು ಫ್ರೀ ಕೊಡ್ತಾರೆ. ದೊಡ್ಡ ದೊಡ್ಡ ಶ್ರೀಮಂತರು ಇಲ್ಕಲ್ಲಪ್ಪ 100 ಪ್ರತಿ ತೊಗೊಂಡ. ನಮ್ಮ ಡಾಕ್ಟರ್ ಚನ್ನಬಸವಣ್ಣ 100 ಪ್ರತಿ ತೊಗೊಂಡು. MB ಪಾಟೀಲ್ ಅವರೇ ಹೆಚ್ಚಿನ ಅಂಥ ಕೃತಿ ಇದು. ಇದ್ರ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಸಮಯ ಭಾಳ ಬೇಕಾಗ್ತದೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಇದಕ್ಕೆ ಮಾತಾಡಬೇಕು ಅಂತ ನಮ್ಮ ಧನ್ವಶರಣರು ಹೇಳಿದ್ರು.
ಆದರೆ ಈಗ ಅದು ಆಗಲ್ಲ. ಇವತ್ತಿನ ವಿಷಯ ಈ ಕಾರ್ಯಕ್ರಮ ಪ್ರತಿ ತಿಂಗಳು ಬಸವೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಬಸವ ತತ್ವದ ಲಿಂಗಾಯತ ಧರ್ಮದ ಒಂದು ತಿರುಳನ್ನು ಆಳವನ್ನು ಅರಿಯಲಿಕ್ಕೆ ಇದು ಬಹಳ ಉಪಯೋಗಕಾರಿಯಾದಂಥ ಒಂದು ವೇದಿಕೆಯಾಗಿದೆ. ತಾವೆಲ್ಲರೂ ಇದಕ್ಕೆ ಸಹಕರಿಸಬೇಕು, ಈ ಕಾರ್ಯಕ್ರಮವನ್ನು ಬೆಳೆಸಬೇಕು, ಇದರ ಜೊತೆಗೆ ಇದರಲ್ಲಿ ಭಾಗಿಯಾಗಿ ಈ ಸದುಪಯೋಗ ಪಡೆದುಕೊಳ್ಬೇಕಂತ ಈ ಮೂಲಕ ನಾನು ಸರ್ವರಿಗೆ ವಿನಂತಿಯನ್ನು ಮಾಡ್ತೇನೆ. ಥ್ಯಾಂಕ್ ಯು. ಔರಾದ್ ತಾಲೂಕಿನಲ್ಲಿ ಸಮುದಾಯ ಶೌಚಾಲಯಗಳ ನಿರ್ಮಾಣ, ಶಾಲೆಗಳಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಕೆ ಹಾಗೂ ವಿದ್ಯುತ್ ಕನೆಕ್ಷನ್ ನೀಡುವ ವಿಚಾರದಲ್ಲಿ ಕೆಎಲ್ಆರ್ಡಿಬಿ ಅಧಿಕಾರಿ ಅಭಿಷೇಕ್ ಪೊಲ್ಲಾ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಹಾಗೂ ಕೌಟ ಗ್ರಾಮ ಪಂಚಾಯತ್ ಸದಸ್ಯ ಪ್ರದೀಪ್ ಯನ್ಕುಂದೆ ಆರೋಪಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಲ್ಯಾಂಡ್ ಆರ್ಮಿ ಇಲಾಖೆ ಬ್ರಹ್ಮಾಂಡ ಭ್ರಷ್ಟಾಚಾರ ಕೂಪವಾಗಿದೆ ಎಂದು ಒಂದೊಂದು ಹಗರಣ ಸವಿಸ್ತಾರವಾಗಿ ತಿಳಿಸಿದ್ದರು. ಬೀದರ್ನ ಕೆಎಲ್ಆರ್ಡಿಬಿ ಇಲಾಖೆ ಎಇ ಹಾಗೂ ಎಇಇ 2 ಹುದ್ದೆಗಳ ಪ್ರಭಾರಿ ಅಧಿಕಾರ ವಹಿಸಿಕೊಂಡ ಅಭಿಷೇಕ್ ಪೊಲ್ಲಾ ಅವರು ಬಹಿರಂಗವಾಗಿ ನಿರ್ಭಯವಾಗಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಇವರಿಗೆ ಇಲ್ಲಿಯ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕು ಸಹಿತ ಇದೆ. ಪ್ರಶ್ನೆ ಮಾಡಿದರೆ ನನ್ನ ಹಿಂದೆ ಸಚಿವರಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ, ನಿಮ್ಮ ಮನೆಗೆ ರಾತ್ರಿ 10 ಗಂಟೆಗೆ ಬಂದು ನೋಡಿಕೊಳ್ಳುತ್ತೇನೆ ಎಂದು ಅವರ ಬೆಂಬಲಿಗರ ಗುರು ಪಾಟೀಲ್ ಕೂಡ ನಮಗೆ ಹೆದರಿಸುತ್ತಾರೆ ಎಂದು ಗಂಭೀರ ಆರೋಪ ಮಾಡಿದ್ದರು. ಅವರು ನಡೆಸಿರುವ ಭ್ರಷ್ಟಾಚಾರ ಅವ್ಯವಹಾರದ ಕುರಿತು ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿ ಸಾಕ್ಷಿ ಆಧಾರ ಸಹಿತ ದಾಖಲೆಗಳು ನೀಡಿದ್ದರೂ ಸಹ ಕ್ರಮ ಕೈಗೊಳ್ಳದೆ ಮೌನ ವಹಿಸುತ್ತಾರೆ ಎಂದು ತಿಳಿಸಿದ್ದರು. ಔರಾದ್ ಮೀಸಲು ವಿಧಾನಸಭಾ ಕ್ಷೇತ್ರದ ಔರಾದ್ ಮತ್ತು ಕಮಲ್ನಗರ್ ತಾಲೂಕಿನಲ್ಲಿ ಹಲವಾರು ಸರ್ಕಾರಿ ಶಾಲೆಗಳಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಸದೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂದರು. ಸೋಲಾರ್ ಪ್ಯಾನೆಲ್ ಅಳವಡಿಕೆ ಕಾಮಗಾರಿಗೆ ಅನುಮೋದನೆ ಪಡೆದು ಕೆಲವು ಶಾಲೆಗಳಿಗೆ ಸೋಲಾರ್ ಅಳವಡಿಸಿ ಇನ್ನುಳಿದ ಶಾಲೆಗಳಲ್ಲಿ ಅಲ್ಲಿಯ ಮುಖ್ಯ ಗುರುಗಳಿಗೂ ಸಹ ಮಾಹಿತಿ ನೀಡದೆ ಹಣ ಲಪಟಾಯಿಸಿದ್ದಾರೆ ಎಂದು ತಿಳಿಸಿದ್ದರು. ಈ ವಿಷಯ ಕುರಿತು ಖುದ್ದಾಗಿ ತಾವು ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿಯ ಮುಖ್ಯ ಗುರುಗಳಿಗೆ ಕೇಳಿದ್ದರೆ ನಮಗೆ ಈ ವಿಷಯ ಮಾಹಿತಿಯೇ ಇಲ್ಲ, ನಮ್ಮಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಲ್ಲ ಎಂದು ಅಧಿಕೃತವಾಗಿ ಬರೆದುಕೊಟ್ಟಿರುವ ದಾಖಲೆಯೂ ಸಹ ಸುದ್ದಿಗೋಷ್ಠಿಯಲ್ಲಿ ಪ್ರದರ್ಶಿಸಿದ್ದರು. ಶಾಲೆಗಳ ಕೋಣೆ ದುರಸ್ತಿ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಗುಳು ಮಾಡಿದ್ದಾರೆ. ಸಮುದಾಯ ಶೌಚಾಲಯಗಳು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡದೆ ಕಳಪೆ ಕಾಮಗಾರಿ ಮಾಡಿ ಹಣ ಕೊಳ್ಳೆ ಹೊಡೆದಿದ್ದಾರೆ ಎಂದು ಆರೋಪಿಸಿದ್ದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ವಿವಿಧ ಯೋಜನೆಗಳಡಿಯಲ್ಲಿ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ನೀಡುತ್ತಿದೆ. ಆದರೆ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡದೆ ಬೋಗಸ್ ಬಿಲ್ ಮಾಡಿ ಹಣ ಲೂಟಿ ಮಾಡುತ್ತಿದ್ದಾರೆ. ಈ ಬಗ್ಗೆ ತನಿಖೆಗಾಗಿ ಹಿರಿಯ ಅಧಿಕಾರಿಗಳು ಬೀದರ್ಗೆ ಬಂದಾಗ ಅವರಿಗೆ ಇಲ್ಲಿಯ ಅಧಿಕಾರಿಗಳು ಸಹಕಾರ ನೀಡಲಿಲ್ಲ. ಹೀಗಾಗಿ ಬಂದ ದಾರಿಗೆ ಸುಂಕವಿಲ್ಲ ಎಂದು ಮರಳಿ ಹೋಗಿರುತ್ತಾರೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದರು. ಬೀದರ್ ಕೆಡಿಆರ್ಎಲ್ ಅಧಿಕಾರಿ ಅಭಿಷೇಕ್ ಪೊಲ್ಲಾ ಅವರನ್ನು ಕೂಡಲೇ ಅಮಾನತುಗೊಳಿಸಿ ಅವರು ಕಚೇರಿಯ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆದಿರುವ ಕಾಮಗಾರಿಗಳ ಸಮಗ್ರ ತನಿಖೆ ಮಾಡಿಸಿ ಅವರ ವಿರುದ್ಧ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದರು. ಅಭಿಷೇಕ್ ಪೊಲ್ಲಾ ಅವರನ್ನು ಏನಾದರೂ ಪ್ರಶ್ನೆ ಮಾಡಿದ್ದರೆ ಏಜೆನ್ಸಿಯ ಮುಖ್ಯಸ್ಥರಾದ ಗುರು ಪಾಟೀಲ್ ಧಮಕಿ ಹಾಕುತ್ತಿದ್ದಾರೆ ಎಂದು ದೂರಿದ್ದರು. ಈಗಾಗಲೇ ಇವರ ವಿರುದ್ಧ ದೂರು ನೀಡಿ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ತಿಳಿಸಿದ್ದರು. ಒಂದು ವೇಳೆ ಪೊಲ್ಲಾ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದ್ದರು. ಇದೇ ವೇಳೆ ಪ್ರಮುಖರಾದ ಗಂಗಾಧರ್ ಹೊಸಳ್ಳಿ ಮಾತನಾಡಿ ಲ್ಯಾಂಡ್ ಆರ್ಮಿ ಇಲಾಖೆಯ ಎಇ ಹಾಗೂ ಎಇಇ ಅಭಿಷೇಕ್ ಪೊಲ್ಲಾ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ನಾಗೇಂದ್ರ ಬಿರಾದರ್, ಗಣೇಶ್ ಬಿರಾದರ್, ಪಪ್ಪು ಮಡಿವಾಳ್, ಸುರೇಶ್ ಬಿರಾದರ್ ಹಲವರು ಉಪಸ್ಥಿತರಿದ್ದರು. ಪ್ರತಿಯೊಂದು ಸ್ಕೂಲ್ನೊಳಗೆ ಎಲ್ಲೂ ನಮ್ಮ ಔರಾದ್ ತಾಲೂಕಾ ಒಳಗಾಗಲಿ ಜಿಲ್ಲಾದ್ಯಂತ ಆಗಲಿ ಯಾವುದೇ ಸ್ಕೂಲ್ದೊಳಗೆ ಕಾಮಗಾರಿನೇ ಮಾಡಿಲ್ಲ ಅವರು 2023, 24, 24, 25ರಲ್ಲಿ ಮಾಡಿ ಏನಂತಂದ್ರೆ ಎಲ್ಲ ವರ್ಕ್ ಕಂಪ್ಲೀಟ್ ಅಂತೇಳಿ ಸ್ಟೇಟಸ್ ಕೊಟ್ಟಿದ್ದಾರೆ. ಎಲ್ಲ ಕಡೆ ಸ್ಟೇಟಸ್ ಕೊಟ್ಟು ಕೆಲಸನೇ ಮಾಡಿಲ್ಲ, ಎಲ್ಲ ದುಡ್ಡು ಎತ್ಕೊಂಡು ಬಿಟ್ಟಿದ್ದಾರಲ್ಲಿ. ಈಗ ಕೋಟ್ಯಾಂತರ ರೂಪಾಯಿ ಲಪಟಾಯಿಸಿದಾರಲ್ಲಿ. ಈಗ ಅಭಿಷೇಕ್ ಪೊಲ್ಲಾ ಅಂತ ಹೇಳಿ ಅಲ್ಲಿದ್ದ ಡಬಲ್ 5 ವರ್ಷದಿಂದ ಒಬ್ಬನೇ ಅಧಿಕಾರಿ 2 ಹುದ್ದೆ ಮೇಲೆ ಚಾರ್ಜ್ನಾಗ ಇದ್ದು ಒಟ್ಟು ಕಚೇರಿ ಒಳಗೆ ಕೊಡಲ್ಲ, ಒಂದು ಮಾಹಿತಿ ಕರೆಕ್ಟಾಗಿ ಕೊಡಲ್ಲ. ಅಲ್ಲಿ ನಾನು ಮೊನ್ನೆ 1ನೇ ತಾರೀಕಿಗೆ ಏನಂದ್ರೆ ಎಲ್ಲ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿದ್ದೆ. ನಾನು ಎಲ್ಲೆಲ್ಲಿ ಇವ್ರು ಕೆಲಸ ಮಾಡಿದ್ದಾರೆ, ಎಲ್ಲೆಲ್ಲಿ ಬಿಲ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಎಲ್ಲ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿದ್ದು. ಸುಮಾರು 10-15 ಸ್ಕೂಲಿಗೆ ಭೇಟಿ ಮಾಡಿದ್ರೆ ಎಲ್ಲರೂ ಕೊಟ್ಟರೆ ನಮ್ಮ ಕಡೆಯಿಂದ ಕೆಲಸನೇ ಮಾಡಿಲ್ಲ ಅಂತ ಎಲ್ಲ ದೃಢೀಕರಣ ಪತ್ರ ಬರ್ಕೊಟ್ಟಿದ್ದಾರೆ. ಎಲ್ಲ ಸರ್ ಅಲ್ಲಿ ಎಲ್ಲ ಸ್ಕೂಲಲ್ಲಿ ಸೋಲಾರ್ ಪ್ಯಾನೆಲ್ ಇದೆ ಸರ್. ಒಂದು ಕೆಲಸ ಸುಮಾರು 4 ಲಕ್ಷ ರೂಪಾಯಿ ಇದೆ ಸರ್. ಆಮೇಲೆ ಏನದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಡಬಲ್ ಅವರು
ಅವ್ರದ್ದು ಇದು ಮುಗೀತು, ಅವರು ರಿಟೈರ್ಮೆಂಟ್ ಆಗಿ ಹೋದರು. ಯಾವುದೇ ಹೊಸ ಡಬಲಿಗೆ ಬರ್ಕೊಡಲ್ರು. 4-5 ವರ್ಷದಿಂದ ಅವರಿಗೆ ಇಟ್ಟಾರೆ ರೆಗ್ಯುಲರಾಗಿ. ಒಂದು ಸೆಕ್ಷನ್ ಆಫೀಸರಿಗೆ ಇಟ್ಕೋತಾರೆ ಕೈದಾಗ. ಯಾವ್ಯಾವ ಕಾಮಗಾರಿಯೋ ಪೂರಾ ಟೋಟಲ್ ಬೋಕಸ್ ಏನು ಮಾಡ್ತಾರೆ, ಒಂದು ಸ್ವಲ್ಪ ನೋಡ್ತಾರೆ, ಮೊದಲು ಊರ ಕಡೆ ಹೋಗ್ತಾರೆ, ಒಂದು ಟ್ರಿಪ್ ಮರುಬಿಡಿಸಿದಂಗೆ ಮಾಡ್ತಾರೆ. ಯಾರು ಏನು ಕೇಳಲ್ಲ ಹೋದು ಅಂದ್ರೆ ಅದು ಹಾಗೆ ನುಗ್ಗೇಕದು. ಏನಾರ ಕೇಳಿದ್ರು, ಯಾರ ಅಬ್ಜೆಕ್ಷನ್ ಮಾಡಿದ್ರು, ಕಂಪ್ಲೇಂಟ್ ಮಾಡಿದ್ರು ಅಂದ್ರೆ ವರ್ಕ್ ಚಾಲು ಮಾಡೋದು. ಹೀಗಾಗಿ ಅಭಿಷೇಕ್ ಪೋಲ ಅಂಥೇಳಿ ಎಂದು ಬಂದಾನ ಅಂದಿನ ಹಿಡಿದು ಪೂರಾ ಬೋಕಸ್ ಕೆಲಸ ಅದ. ಪೂರಾ ಎಲ್ಲ ಇನ್ಕ್ವೈರಿ ಆಗ್ಬೇಕಂಥೇಳಿ ನಮ್ಮ ಮನವಿ ಇದೆ. ನಾ ಗಂಗಾಧರ್ ಹೊಸಳ್ಳಿ, ಸಾಮಾಜಿಕ ಕಾರ್ಯಕರ್ತ. ಯಾರ ಏನಾರ ಅಲ್ಲಕ್ಕೆ ಹೋದ್ರೆ ಬರೀ ಮ್ಯಾನೇಜ್ಮೆಂಟ್. ನನಗೆ ಇನ್ಚಾರ್ಜ್ ಮಂತ್ರಿ ಅವ್ರದ್ದು ಖಾಸಿದ್ದ, ರಹೀಮ್ಖಾನ್ ಅವ್ರದ್ದು ಖಾಸಿದ್ದ, ಅವ್ರು ಖಾಸಿದ್ದ, ಇವ್ರಿಗೆ ಖಾಸಿದ್ದ, MLAಗಳು ಖಾಸಿದ್ದ. ಎಲ್ಲ ಯಾವುದೇ MLA ಬಲ್ಲಿ ಹೋಗಲಿ ಅವ್ರದ್ದು ಖಾಸಿದ್ದಂಗೆ ಮಾತಾಡ್ತಾರೆ. ಯಾವ್ದು MLA ಬಲ್ಲಿ ಹೋಯ್ತಾರ ಅವ್ರು ನಂದು ಖಾಸನೇ ಹುಡುಗ ಅಂಥೇಳಿ ಎಲ್ಲರೂ ಅವನಿಗೆ ನಮ್ಮದು ಮನೆ ಮನುಷ್ಯ ಇದ್ದಂಗೆ ಅನ್ನಂಗೆ ಒಂದು ಇದು ಮಾಡ್ಕೋತಾರೆ. ಎಲ್ಲರೂ ಅವನಿಗೆ ಗೊತ್ತಿಸ್ಕೊಂಬ ಕೆಲಸ ಮಾಡ್ತಾರೆ. ಅವ ಬಂದಿದ್ದು ಹಿಡಿದ್ರೆ ಅವ ಕಳಪೆ ಕಾಮಗಾರಿ ಮಾಡ್ತಾನೆ, ಇವ ಬೋಕಸ್ ಮನುಷ್ಯನ ಅಂತ ಹರ್ರೊಬ್ರಿಗೆ ಗೊತ್ತು. ಆದ್ರೆ ಭೀ ಎಲ್ಲ ಲೀಡರ್ಗಳು ಅವನಿಗೆ ಕೈ ಹಿಡಿತಕ್ಕಂಥ ಕೆಲಸ ಮಾಡ್ತಾರೆ. ನಿಮ್ಮ ಮಾಧ್ಯಮದವ್ರ ಮುಖಾಂತರ ಇಷ್ಟೇ ಒಳ್ಳೆ ಇದು ಆಗಿ ಅವ್ರಿಗೆ ಇನ್ಕ್ವೈರಿ ಮಾಡಿ ಅವ್ರಿಗೆ ಅಮಾನತು ಮಾಡಿ ಅವೆಲ್ಲ ಏನು ಮಾಡ್ಯಾರ ಬೋಕಸ್ ಕೆಲಸ ಇನ್ನೊಮ್ಮೆ ಕೆಲಸ ಆಗಬೇಕು ಅಂಥೇಳಿ ನಮ್ಮ ಮನವಿ. ಅಬಕಾರಿ ಸಚಿವ ಹಾಗೂ ದಲಿತ ಸಮುದಾಯದ ನಾಯಕರಾದ RP ತಿಮ್ಮಾಪುರ್ ಅವರ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊರಿಸಿ ತೇಜೋವಧೆ ಮಾಡಲು ಸಂಚು ರೂಪಿಸಲಾಗುತ್ತಿದೆ ಎಂದು ಆರೋಪಿಸಿ ಈ ಕುರಿತು ವಿಶೇಷ ತನಿಖೆ ನಡೆಸುವಂತೆ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ರಾಜು ಕಡಾಳ್ ಅವರು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಸಚಿವರು ಜನಪರ ಕಾರ್ಯಗಳನ್ನು ಸಹಿಸದ ಕೆಲವು ಕಿಡಿಗೇಡಿಗಳು ಲಕ್ಷ್ಮೀನಾರಾಯಣ್ ಎಂಬ ವ್ಯಕ್ತಿಯೊಂದಿಗೆ ಶಾಮೀಲಾಗಿ ವ್ಯವಸ್ಥಿತ ಷಡ್ಯಂತ್ರ ರೂಪಿಸುತ್ತಿದ್ದು, ಇದರಿಂದ ಸಚಿವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಹಾಗೂ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ದುರುದ್ದೇಶ ಹೊಂದಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಲಕ್ಷ್ಮೀನಾರಾಯಣ್ ಹಾಗೂ ಅವರ ಸಂಪರ್ಕದಲ್ಲಿರುವ ವ್ಯಕ್ತಿಗಳ ಕುರಿತು ವಿಶೇಷ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಯಂತಹ ದಿಟ್ಟ ಸಾಮಾಜಿಕ ನ್ಯಾಯದ ನಿರ್ಧಾರವನ್ನು ಅಬಕಾರಿ ಇಲಾಖೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಪ್ರವರ್ಗ A-B-C ವರ್ಗೀಕರಣದ ಮೂಲಕ ವಿವಿಧ ಲೈಸೆನ್ಸ್ಗಳ ನೀಡಿಕೆಯಲ್ಲಿ ದಲಿತರ ಆರ್ಥಿಕ ಸಬಲೀಕರಣಕ್ಕೆ ಕ್ರಮ ಕೈಗೊಂಡಿರುವುದೇ ಈ ಷಡ್ಯಂತ್ರಕ್ಕೆ ಕಾರಣವಾಗಿದೆ. ದಲಿತ ಸಚಿವರ ವಿರುದ್ಧ ಸುಳ್ಳು ಆರೋಪಗಳಿಗೆ ಕುಮ್ಮಕ್ಕು ನೀಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ರಾಜ್ಯವ್ಯಾಪಿ ಹೋರಾಟ ನಡೆಸಲಾಗುವುದೆಂದು ರಾಜು ಕಡಾಳ್ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಯುವ ಅಧ್ಯಕ್ಷ ಜೀವನ್ ರಿಕ್ಕೆ, ನಗರಾಧ್ಯಕ್ಷ ಮೈಕಲ್ ಹಳದಕೇರಿ, ಉಪಾಧ್ಯಕ್ಷರಾದ ಕೊಡ್ಡಿಕರ್ ಹಾಗೂ ಕಾರ್ಯದರ್ಶಿ ದೀಪಕ್ ಆಲೂರ್ ಉಪಸ್ಥಿತರಿದ್ದರು. ಸವಿಗಾನ ಸಂಗೀತ ಅಕಾಡೆಮಿ ಅಧ್ಯಕ್ಷೆ ಭಾನುಪ್ರಿಯಾ ಅರಳಿ ಅವರಿಗೆ ಕರ್ನಾಟಕ ಶಿಕ್ಷಕರ ಸಂಘಗಳ ಪರಿಷತ್ತು ಹಾಗೂ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಬೀದರ್ನಲ್ಲಿ ರಾಜ್ಯ ಮಟ್ಟದ ಸಾವಿತ್ರಿಬಾಯಿ ಫುಲೆ ಶಿಕ್ಷಣ ಸೇವಾಯತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಲ್ಲಿಯ ಸವಿಗಾನ ಸಂಗೀತ ಅಕಾಡೆಮಿಯ ಅಧ್ಯಕ್ಷೆ ಭಾನುಪ್ರಿಯಾ ಅರಳಿ ಅವರಿಗೆ ಕರ್ನಾಟಕ ಶಿಕ್ಷಕರ ಸಂಘಗಳ ಪರಿಷತ್ತು ಹಾಗೂ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘದಿಂದ ಕೊಡಲಾಗುವ ಪ್ರಸಕ್ತ ಸಾಲಿನ ರಾಜ್ಯ ಮಟ್ಟದ ಸಾವಿತ್ರಿಬಾಯಿ ಫುಲೆ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ಲಭಿಸಿದೆ. ಪರಿಷತ್ತು ಹಾಗೂ ಸಂಘದ ಪದಾಧಿಕಾರಿಗಳು ನಗರದಲ್ಲಿ ಭಾನುಪ್ರಿಯಾ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದರು. ಶಿಕ್ಷಕ ವೃತ್ತಿಯ ಜೊತೆಗೆ ಸಾಮಾಜಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಅವರಿಗೆ ಪ್ರಶಸ್ತಿ ಒಲಿದಿದೆ. ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಪಾಂಡುರಂಗ್ ಬೆಲ್ದಾರ್, ಉಪಾಧ್ಯಕ್ಷರಾದ ಸೂರ್ಯಕಾಂತ್ ಸಿಂಗ್ಗೆ, ಸುವರ್ಣ ವಾಗ್ಮಾರೆ, ಪ್ರಧಾನ ಕಾರ್ಯದರ್ಶಿ ಬಲವಂತರಾವ್ ರಾಥೋಡ್, ಸಂಘಟನಾ ಕಾರ್ಯದರ್ಶಿ ಚಾಮುಂಡೇಶ್ವರಿ ಚೀಲ, ಅನಿಲ್ ಕುಮಾರ್ ಶರೀಕರ್, ರಾಜೇಂದ್ರ ಭಾತಂಬ್ರೆ, ಚಂದ್ರಕಾಂತ್ ದಂಡೆ, ರೇಣುಕಾ ಕೋಟೆ, ಭಾಗ್ಯಲಕ್ಷ್ಮಿ ಗುರುಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.